ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಹುರನ್ಮಂದಿರದಲ್ಲಿ ಸ್ಮರಿಸಿಕೊಂಡು, ಅಜ್ಞಾನಿ ಜಲಜಾಲಿ ಅಪಾರ ಮನೋನಿ ಕರಾಯ ತದೋದ್ಧಾರ ನರರೂಪೇ ಪೃಥ್ವೀವರ ಸಾಂಬ ಸದಾಶಿವ ಅವತರಲ ಅಂತ ಹೇಳಿ ಕಲಾವತಿ ಆಯಿಯವರು ಸಿದ್ಧಾರೂಢರ ಒಂದು ಅವತಾರವನ್ನು ಕುರಿತು ಸ್ಪಷ್ಟವಾಗಿ ಹೇಳ್ತಾರೆ. ಅಜ್ಞಾನಿ ಜನಜಾಲಿ ಅಪಾರ, ಜಗತ್ತಿನೊಳಗೆ ಅಜ್ಞಾನ ಹೆಚ್ಚಾಯಿತು ಅಂಥೇಳಿ ತಿಳ್ಕೊಂಡು ಆ ಅಜ್ಞಾನವನ್ನು ತೊಲಗಿಸಿ ಬದ್ಧರಿಗೆ ಮುಮುಕ್ಷುಗಳಿಗೆ ಮೋಕ್ಷ ಮಾರ್ಗವನ್ನು ತೋರಿಸಬೇಕು ಅಂಥೇಳಿ ಪ್ರತ್ಯಕ್ಷ ಭಗವಂತ ನರಜನ್ಮವನ್ನು ತಾಳಿ ಸಿದ್ಧಾರೂಢರ ರೂಪದಿಂದ ಭೂಮಿಗೆ ಇಳಿದ ಅಂಥೇಳಿ ಭಾಳ ಸ್ಪಷ್ಟವಾಗಿ ಕಲಾವತಿ ಆಯಿಯವರು ಹೇಳಿದ್ದಾರೆ. ಮತ್ತು ನಮ್ಮಲ್ಲಿದ್ದಂತಹ ದುರ್ಗುಣಗಳ ಹೊಂಟವಪ್ಪ ಇವತ್ತಂದ್ರೆ ಅದಕ್ಕೆ ಸದ್ಗುರುವಿನ ಒಂದು ಬೋಧನೆ ಕಾರಣ, ಸದ್ಗುರುವಿನ ಒಂದು ಸ್ಮರಣೆಯ ಕಾರಣ. ವಂದಿಸುವೆ ಶ್ರೀ ಸಿದ್ಧನಾಥಗೆ, ಭಕ್ತ ಕರುಣಾಕರಣಿಗೆ, ನಂದಿವಾಹನ ನಿರ್ದು ದರೆಯೊಳ ಅವತರಿಸಿ ಬಂದಾತಗೆ, ಮಂದಮತಿಗಳ ಕೂಡ ಲೀಲಾ ಮಾಡಿ ಉದ್ಧರಿಪಾತಗೆ, ಅಂಧಕಾರವ ತಪ್ಪಿಸೆನ್ನನು ಪಾಲಿಸುವ ಗುರುನಾಥಗೆ ಅಂಥೇಳಿ ಶ್ರೀ ಸಿದ್ಧಾರೂಢ ಕಥಾಮೃತದೊಳಗನೂ ಸಹಿತ ಭಕ್ತ ಕರುಣಾಕರ ನಂದಿವಾಹನನಾಗಿರ್ದು, ನಂದಿವಾಹನ ಅಂದ್ರೆ ಶಿವ, ಪ್ರತ್ಯಕ್ಷ ಶಿವನ ಇದ್ದು ಧರೆಯೊಳಗೆ ಅವತರಿಸಿ ಬಂದ, ಮಂದಮತಿಗಳ ಕೂಡ ಅನೇಕ ಲೀಲೆಗಳನ್ನು ಮಾಡಿ ಅವರನ್ನು ಉದ್ಧರಿಸಿದ, ಅಂಧಕಾರವನ್ನು ತಪ್ಪಿಸಿ ಅವರನ್ನು ಜ್ಞಾನಿಗಳನ್ನಾಗಿ ಮಾಡಿದ ಅಂತ ಅಲ್ಲಿನೂ ಸಹಿತ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತೊಂದು ಶ್ರೀ ಸಿದ್ಧಾರೂಢಾಯ ಮಂಗಲಂ, ಶ್ರೀ ಶಿವಾವತಾರಾಯ ಮಂಗಲಂ ಅಂಥೇಳಿ ಪೂಜ್ಯರು ಸಿದ್ಧಾರೂಢರನ್ನು ಶಿವನ ಅವತಾರ ಅಂಥೇಳಿ ಗುಣಗಾನಗೈದರು. ಮತ್ತೊಂದು ಪ್ರತ್ಯಕ್ಷ ಭಗವಾನ ಶ್ರೀ ಶಂಕರಾಚ ಅವತಾರ ಕೈಲಾಸ ಮಂಟಪಮದೆ ಶೋಭೂಣ ದಿಸ್ನಾರ ಅಂತನೂ ಕಲಾವತಿ ಆಯಿಯವರು ಸ್ಪಷ್ಟವಾಗಿ ಹೇಳ್ತಾರೆ. ಪ್ರತ್ಯಕ್ಷ ಶಂಕರನ ಅವತಾರ ಸಿದ್ಧಾರೂಢರ ರೂಪದಿಂದ ಕೈಲಾಸ ಮಂಟಪದಲ್ಲಿ ಕಂಗೊಳಿಸಿದ ಅಂತ ಹೇಳಿದರು. ಗುರು ಬಂದಾನ ತಂಗಿ ನಮ್ಮೂರಿಗೆ, ಸಿದ್ಧ ಬಂದಾನ ತಂಗಿ ನಮ್ಮೂರಿಗೆ, ಶಿವ ಬಂದಾನ ತಂಗಿ ನಮ್ಮೂರಿಗೆ ಅಂತಲೂ ಹೇಳಿದರು. ಎಲ್ಲಿದೆ ಕೈಲಾಸ ಬನ್ನಿ ಇಲ್ಲಿದೆ ಕೈಲಾಸ, ಮೇಲಿದೆ ಕೆಳಗಿದೆ ಎಲ್ಲವೂ ಸುಳ್ಳಿದೆ, ಬಲ್ಲ ಸಿದ್ಧಾರೂಢರ ಹುಬ್ಬಳ್ಳಿ ಕೈಲಾಸ, ಆ ಸಿದ್ಧನೇ ಪರಮೇಶ ಅಂತ ಹೇಳಿನೂ ಭಾಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಮತ್ತೊಂದು ಮಾತು ಹೇಳ್ತಾರೆ ತಿಳಿದಂಥವರು, ಮಂತ್ರಗಳನ್ನು ಅಕ್ಷರ ಅಂಥೇಳಿ ತಿಳಿಬೇಡ,
ಮೂರ್ತಿಯನ್ನು ಕಲ್ಲು ಅಂಥೇಳಿ ತಿಳಿಬೇಡ, ಗುರುವನ್ನು ಮನುಷ್ಯ ಅಂಥೇಳಿ ತಿಳಿಬೇಡ. ಇಷ್ಟ ಸ್ಪಷ್ಟವಾಗಿ ಒಡೆದು ಹೇಳಿದ್ದಾರೆ ನಮಗೆ. ಕೆಲವು ಮಂದಿ ಅವರವರ ಬುದ್ಧಿಗನುಸಾರವಾಗಿ ಮಂತ್ರಗಳನ್ನು ಅವನೇನು ಮಾಡ್ತೀವಿ ಬಿಡ, ಅಕ್ಷರಗಳು ಹಂಗೆ ಬರ್ದಾರು ಅಂತಿರ್ತಾರೆ. ಇನ್ನು ಕೆಲವು ಮಂದಿ ಮೂರ್ತಿಗೆ ಅದೇನು ಕಲ್ಲು ಬಿಡು ಅಂತಿರ್ತಾರೆ. ಇನ್ನು ಕೆಲವು ಮಂದಿ ಗುರುವಿಗೆ ಅವೇನು ಮನುಷ್ಯ ಬಿಡು ಅಂತಿರ್ತಾರೆ. ಅದು ಹೆಂಗಪ್ಪ ಅಂದ್ರೆ, ಹಸಿ ಸುಣ್ಣ ಉಡಿದಾಗ ಕಟ್ಕೊಂಡು ಬಾವ್ಯಾಗ ಜಿಗದಂಗ್ರ ಗೊತ್ತಾಗೋದಿಲ್ಲ ನಮಗೆ. ಅನ್ನುವಾಗ ಭಾಳ ಖುಷಿ ಅನ್ನಿಸ್ತೈತಿ, ಮಾತಾಡುವಾಗ ಭಾಳ ಆರಾಮ ಅನ್ನಿಸ್ತೈತಿ, ಮಂದಿ ಚಪ್ಪಾಳೆ ಹೊಡಿತಿರ್ತಾರೆ ಖರೆ. ಆದರೆ ಅದು ಮುಂದೆ ಬೆಳೆದ ನಮ್ಮನ್ನು ನಮ್ಮ ನಾಶಕ್ಕೆ ಕಾರಣಕತಿ. ಮತ್ತು ಹೊಳ್ಳೊಳ್ಳೆ ಭೂಮಿಗೆ ನಾವು ಮತ್ತು ಅನೇಕ ಜನ್ಮಗಳನ್ನು ತಾಳಿ ಬಂದು ಪಡಬಾರ್ದ ಕಷ್ಟಗಳನ್ನು ಪಡಬೇಕಾಕತಿ. ಅದಕ್ಕೆ ಗುರುವನ್ನು ಮನುಷ್ಯ ಅಂಥೇಳಿ ತಿಳಿಬೇಡ, ಸಾಕ್ಷಾತ್ ಪರಮೇಶ್ವರ ಅಂಥೇಳಿ ತಿಳ್ಕೊ. ಎಂಥ ಒಂದು ಆನಂದದಾಯಕವಾದಂತಹ ಅವತಾರ ಅಂತೂ ಸಿದ್ಧಾರೂಢರದು. ಅದು ಎಂಥ ಒಂದು ಶಾಂತಿ, ಅದು ಎಂಥ ಜ್ಞಾನ, ಅದು ಎಂತಹ ಅನುಗ್ರಹ ಅಂತ. ತಲೆ ಮೇಲೆ ಬೆಂಕಿ ಇಟ್ಟ ವಿಷ ಕೊಟ್ಟು ಬಾರ್ಕೋಲ್ನಿಂದ ಹೊಡೆದ್ರೂ ಸಹಿತ ತಮ್ಮ ಸ್ಥಿತಪ್ರಜ್ಞ ಸ್ಥಿತಿಯನ್ನು ಒಟ್ಟ ಕಳ್ಕೊಳ್ಳಿಲ್ಲ, ಆನಂದದಿಂದನೇ ಇದ್ದರು. ಎಂಥ ಜ್ಞಾನಪ ಅಂತಂದ್ರೆ, ವೇದಗಳು, ಉಪನಿಷತ್ತುಗಳು, ಆಗಮಗಳು, ಪುರಾಣಗಳು ಇವುಗಳನ್ನೆಲ್ಲ ಅಭ್ಯಾಸ ಮಾಡಿದರು. ಮಾಡಿ ಕ್ರಮಬದ್ಧವಾಗಿ ಅವನನ್ನು ಉಪದೇಶ ಮಾಡ್ತಿದ್ದರು. ಮತ್ತು ಎಂಥ ಕರುಣೆ ಅಂತಂದ್ರೆ, ಪಾಪಿ ಬಂದ್ರೂ ಸಹಿತ ಅವನನ್ನು ಅಷ್ಟೇ ಪ್ರೀತಿಯಿಂದ ಅನುಗ್ರಹಿಸಿದರು. ಪುಣ್ಯಾತ್ಮ ಬಂದ್ರೂ ಸಹಿತ ಅವನನ್ನು ಅಷ್ಟೇ ಪ್ರೀತಿಯಿಂದ ಅನುಗ್ರಹಿಸಿದರು. ಸಾಧು ನಿಂದೆಯ ಗೈದ ಲಿಂಗಾಂಗಿ ಜಂಗಮರ ಲಿಂಗಗಳೇ ಸಿದ್ಧನ ಬಳಿಗೆ ಬರಲು ಅಂತ ಹೇಳ್ತಾರೆ. ಸಿದ್ಧಾರೂಢರ ಮಠಕ್ಕೆ ಸಾವಿರಾರು ಜನ ಬರ್ತಿದ್ದರು. ಸಿದ್ಧಾರೂಢರನ್ನು ಕೈಲಾಸ ಮಂಟಪದ ಒಳಗೆ ಉಚ್ಛಾಸನದ ಮೇಲೆ ಕುಂಡ್ರಿಸಿ ನಾಗಾಭರಣವನ್ನು ಹಾಕಿ, ಬಂಗಾರದ ಕಿರೀಟವನ್ನು ಹಾಕಿ, ಛತ್ರ ಚಾಮರಗಳಿಂದ ವಿಶೇಷ ಪೂಜೆ ಮಾಡಿ, ಸಾಕ್ಷಾತ್ ಶಿವನ ಇವ, ಪರಮೇಶ್ವರನ ಇವ ಅಂಥೇಳಿ ಭಕ್ತರು ಕುಣಿದು ಕುಪ್ಪಳಿಸ್ತಿದ್ರು. ಅದನ್ನು ನೋಡಿದಂತಹ ಕೆಲವು ಲಿಂಗವಂತ ಜಂಗಮರು ಅವರಿಗೆ ಅಸೂಯೆ ಆಯಿತು. ಮಠಕ್ಕೆ ಬಂದಾರ, ಆದರೆ ಅಸೂಯೆ ಮೂಡಿತು. ಮಾರನೇ ದಿನ ಬೆಳಗ್ಗೆ ಕೆರೆ ಒಳಗೆ ಸ್ನಾನ ಮುಗಿಸಿ ಲಿಂಗ ಪೂಜೆ ಮಾಡಿಕೊಂಡು ಮತ್ತು ಪ್ರಸಾದಕ್ಕೆ ಹೋದ್ರ ಆತಂಥೇಳಿ ಅವರೇನು ಜಂಗಮರ ನಿಂದ ಮಾಡಿದರು, ಅವರು ತಮ್ಮ ಗುಣಗಡಿಗೆ ಒಳಗಿಂದ ಲಿಂಗ ತೆಗೆದು ನೋಡ್ತಾರ, ಒಳಗೆ ಲಿಂಗನ ಇಲ್ಲ, ಗುಣಗಡಿಗೆ ಮಾತ್ರ ಅದಾವು. ಆವಾಗ ನನ್ನ ಲಿಂಗಿಲ್ಲ, ನಿನ್ನ ಲಿಂಗಿಲ್ಲ, ಒಬ್ಬರದ ಹೋದರೆ ಅಡ್ಡಿ ಇಲ್ಲ, ಎಲ್ಲೋ ಮರ್ತರಪ್ಪ ಅನ್ಬಹುದಿತ್ತು. ಆದರೆ ಇದು ಹೆಂಗೆ ಸಾಧ್ಯ ಅಂಥೇಳಿ ತಿಳ್ಕೊಂಡು ವಿಚಾರ ಮಾಡುವಾಗ ಒಬ್ಬ ಮಹಾತ್ಮರು ಬಂದು ಅವರನ್ನು ಸಿದ್ಧಾರೂಢರ ಕಡೆ ಕರ್ಕೊಂಡು ಹೋಗ್ತಾರೆ. ಸಿದ್ಧಾರೂಢರು ಉಪದೇಶವನ್ನು ಮಾಡ್ತಿದ್ರು ಭಕ್ತರಿಗೆ. ಯಾವ ಉಪದೇಶಪ ಅಂತಂದ್ರೆ, ಮೋಕ್ಷ ಮಾರ್ಗದ ಉಪದೇಶವನ್ನು ಮಾಡ್ತಿದ್ರು ಅವರು. ಆವಾಗ ಭಾಳ
ದುಃಖದಿಂದ ಲಿಂಗವನ್ನು ಕಳ್ಕೊಂಡಂತಹ ಜಂಗಮರನ್ನು ಮಹಾತ್ಮರೊಬ್ಬರು ಸಿದ್ಧಾರ್ಥರಂತೆ ಕರ್ಕೊಂಡು ಬಂದರು. ಆವಾಗ ಸಿದ್ಧಾರೂಢರೇನು ಸಿಂಹಾಸನ ಮೇಲೆ ಕುಂತಿದ್ರು, ಅವ್ರ ಗಾದಿ ಬುಡಕ್ಕೆ ಅವ್ರ ಕೊಳಗಿನ ಲಿಂಗಗಳೆಲ್ಲ ಇದ್ದು ಅಂತ. ಇದರೊಳಗೆ ಯಾವ ಲಿಂಗಪ್ಪ ತೋಳ್ರಿ ನೀವು ಅಂತ ಹೇಳಿ ಲಿಂಗವನ್ನು ಕೊಟ್ಟು ಅವರನ್ನು ಆಶೀರ್ವಾದ ಮಾಡಿ ಕಳಿಸಿದ್ರ ಹೊರತಾಗಿ ಅವರಿಗೆ ಶಾಪ ಕೊಡಲಿಲ್ಲ. ಅವರು ಕಾಶ್ಯಾನಾಂ ಮರಣನ್ಮುಕ್ತಿ ಅಂತ ಕರೀತಾರೆ. ಕಾಶಿ ಒಳಗೆ ಯಾರ ಮರಣವನ್ನು ಹೊಂದುತ್ತಾರ ಅವರು ಮುಕ್ತರಾಗಿ ಹೋಗ್ತಾರೆ ಅಂಥೇಳಿ ಸಾರಿ ಹೇಳತೈತಿ ವೇದ ಶಾಸ್ತ್ರಗಳು. ಅದ ಕಾಶಿಗೆ ಸಂಚಾರ ಮಾಡ್ಕೋತ ಸಿದ್ಧಾರೂಢರು ಹೋದ ಸಮಯದೊಳಗೆ ಸಿದ್ಧಾರೂಢರಿಗೆ ಹೊಟ್ಟೆ ಭಾಳ ಹಸಿದಿತ್ತು. ರಾತ್ರಿ ಹೊತ್ತಾಗಿತ್ತು. ಎಲ್ಲ ದಾಸೋಹಗಳು ಬಂದಾಗಿದ್ದವು. ಒಂದು ದಾಸೋಹ ಮಾತ್ರ ಆರಂಭ ಇತ್ತು. ಎಲೆ ಹಾಕಿದ್ರು. ಸಿದ್ಧಾರೂಢರು ಹೋಗಿ ಅಲ್ಲಿ ಕುಂತರು. ಅಲ್ಲಿ ವ್ಯವಸ್ಥೆ ಮಾಡುವಂಥ ಒಬ್ಬ ವ್ಯವಸ್ಥಾಪಕ ಬಂದು ಸಿದ್ಧಾರೂಢರನ್ನ ಬೈಯಾಕತ್ತ. ನೀನು ಕಣ್ಣಿಗೆ ಕಾಣಾಕ ಶೂದ್ರನಂಗೆ ಕಾಣಕತ್ತಿ, ಕೊಳ್ಳಾಗ ಲಿಂಗಿಲ್ಲ, ಜನಿವಾರಿಲ್ಲ, ಹನಿ ಮೇಲೆ ವಿಭೂತಿ ಗಂಧಗಳಿಲ್ಲ, ತಿರುಕನಂಗೆ ಅದಿದಿ, ಇಲ್ಲಿ ಬಂದು ಕುಂತಿ, ಕೆಳಗೆ ಕೊಂಡಿರ್ಬೇಕು ನೀ, ಅಲ್ಲಿ ಕಟ್ಟಿ ತೆಳಗೆ ಅಂದ್ರೆ ನಿನಗೆ ಊಟಕ್ಕೆ ನಡಿತೀವಿ, ಇಲ್ಲ ಅಂದ್ರೆ ಇಲ್ಲ ಅಂಥೇಳಿ ಸಿದ್ಧಾರೂಢರನ್ನ ಬೆದರಿಸಿದ. ಸಿದ್ಧಾರೂಢರ ಮನಸ್ಸು ಸ್ಥಿರವಾಗಿಯೇ ಇತ್ತು. ಆಯ್ತಪ್ಪ, ಕೆಳಗೆ ಕುಂಡ್ರಂದ್ರೆ ಕೆಳಗೆ ಕುಂಡಿರ್ತೀನಿ. ಮ್ಯಾಲೆ ಕುಂತವ್ರೂ ಬಾಯಾಗ ತುತ್ತು ಹಾಕ್ತಾರೆ, ಕೆಳಗೆ ಕುಂತವರು ಬಾಯಾಗ ತುತ್ತು ಹಾಕ್ತಾರೆ. ಮ್ಯಾಲೆ ಕುಂತವ್ರು ಕಿವಿಯಾಗೇನು ಹಾಕ್ಕೊಳ್ಳೋದಿಲ್ಲ ಅಂಥೇಳಿ ನಕ್ಕರು. ಅದನ್ನು ಎಷ್ಟು ಸರಳವಾಗಿ ತೊಗೊಂಡ್ರಂತ. ನಮಗೆ ಒಂದೊಂದು ಸಣ್ಣ ಸಣ್ಣ ವಿಷಯದೊಳಗೆ ಸಿಟ್ಟು ಬರ್ತಿರ್ತಾವ್ರಿ. ನನಗೆ ಸರಿದು ಕುಂಡ್ರಂದರು, ನನಗೆ ಎದ್ದು ಕುಂಡ್ರಂದರು, ನನಗೆ ಒಳಗೆ ಬರಬೇಡ ಅಂದರು, ನನಗೆ ಹೊರಗೆ ಯಾಕೆ ಬೇಕಾವೆಲ್ಲ? ಅವ್ರ ಆತ್ಮದೊಳಗಿದ್ದಂಥ ಪರಮಾತ್ಮನೂ ಆತ್ಮದೊಳಗನ ಅದಾನ. ನನ್ನ ಆತ್ಮದೊಳಗಿದ್ದಂಥ ಪರಮಾತ್ಮ ವಿಶ್ವವನ್ನು ವ್ಯಾಪಿಸಿದಾನ. ಇಷ್ಟು ನೀ ಮನುಷ್ಯನಾಗ ಗಟ್ಟಿ ಮಾಡ್ಕೊಂಡು ಬಿಟ್ಟಿಪ್ಪ ಅಂದ್ರೆ ಯಾರೇ ನಮಗೆ ಅಪಮಾನ ಮಾಡಿದರೂ ಸಹಿತ ಅದು ಅಪಮಾನ ಅನಿಸೋದಿಲ್ಲ. ಆ ಅಪಮಾನವನ್ನು ಸಹಿಸುವಂಥ ಶಕ್ತಿ ಬರ್ತೈತಿ. ಅದಕ್ಕೆ ಸಿದ್ಧಾರೂಢರು ಎಷ್ಟು ತಾಳ್ಮೆಯಿಂದ, ಶಿವನ ಅವತಾರ ಅಂತ ಕರೆದ್ರೂ ಸಹಿತ ಎಷ್ಟೊಂದು ತಾಳ್ಮೆಯಿಂದ ಆರಾಮ ತೆಳಗೆ ಕುಂತರು, ಊಟ ಮಾಡಿದರು. ಊಟ ಮಾಡಿ ಇನ್ನೇನು ಮ್ಯಾಲೆ ಏಳಬೇಕಂತಿದ್ರು, ಎದ್ರು. ತಾವು ಉಂಡಂಥ ಎಲೆಯನ್ನು ಅಲ್ಲೇ ಬಿಟ್ಟರು. ಅಷ್ಟನುಗುಡ್ದ ಮತ್ತೊಬ್ಬ ಓಡಿ ಬಂದ, ಏನೋ ಹುಚ್ಚ, ಯಾವ ತೆಳಗೆ ಕೊಂಡ್ರು ಅಂತಿದ್ದಲ್ಲ ಅವ, ಉಂಡಿ ಎದ್ದು ಹೊಂಟಿ, ಈ ಎಲೆಯನ್ನು ನಿಮ್ಮಪ್ಪ ಬಂದು ತೆಗಿತಾನ ಅಂತ ಅಂದವ ಸಿದ್ಧಾರೂಢರಿಗೆ. ಸಿದ್ಧಾರೂಢರಂದರು, ಹಂಗೆ ಎಲೆ ತೆಗೆದು ಹೋಗಪ್ಪ ಅಂತ ನೀ ಅಂದಿದ್ದೆ ಅಂದ್ರೆ ನಾ ತೆಗೆದು ಹೋಗಿ ಬಿಡ್ತಿದ್ನಿ. ಆದ್ರೆ ನಿಮ್ಮಪ್ಪ ತೆಗಿತಾನ ಅಂತ ಕೇಳಿದಲ್ಲ ಅಂದ ಮೇಲೆ ಸ್ವಲ್ಪನ ನಮ್ಮಪ್ಪನೂ ಪರೀಕ್ಷೆ ಮಾಡೋ ಅಂಥ ಕಾಲ ಬಂತಪ್ಪ. ಯಾವನನ್ನು ನಮ್ಮಪ್ಪ ಅಂತೇಳಿ ತಿಳ್ಕೊಂಡು 8 ವರ್ಷದವಿದ್ದಾಗ ನಮ್ಮ ಮನೆ ಬಿಟ್ಟು ಕ್ಯಾರ ಹುಚ್ಚನಂಗೆ ಅಡ್ಡಾಡಕತ್ತಾನಲ್ಲ, ಅವ ಖರೇನ ನಮ್ಮಪ್ಪ ಇದ್ದಂದ್ರೆ ಅವ ಬಂದು ತೆಗಿತಾನಪ್ಪ. ಅವ ಬಂದು ತೆಗಿಲಿಲ್ಲ ಅಂದ್ರೆ ನಿಮ್ಮಪ್ಪಗೂ ಸಹಿತ ಇದನ್ನು ತೆಗಿಯೋಕೆ ಆಗೋದಿಲ್ಲ ಅಂಥೇಳಿ ಸಿದ್ಧಾರೂಢರು ಅಂದು ಹೋಗಿಬಿಟ್ರು. ಅಷ್ಟನುಗುಡ್ದ ಒಬ್ಬಾಕಿ ಪೀತಾಂಬರವನ್ನು ಉಟ್ಕೊಂಡು ಹೆಣ್ಮಗಳು ಬಂದಳು. ಒಬ್ಬವ ಜಟಾದಾಡಿಗಳನ್ನು ಹಾಕ್ಕೊಂಡು ಅಘೋರಿ ರೂಪದಿಂದ ಒಬ್ಬ ಸಾಧು ಬಂದ. ಕೈಯಾಗ ತ್ರಿಶೂಲ ಕಮಂಡಲ ಐತಿ. ಅವ ಬಂದು ಎಲೆ ತೆಗೆದ. ಪೀತಾಂಬರವನ್ನು ಉಟ್ಕೊಂಡು ಬಂದಂಥ ಹೆಣ್ಮಗಳು ಇಲ್ಲಿ ಊಟ ಮಾಡಿದಲ್ಲ, ಅವ ನನ್ನ ಮಗ ಎಲ್ಲಿ ಹೋದ ಅಂತ ಕೇಳಿದಳು. ಅಲ್ಲಿ ಹೊಂಟ ನೋಡಂದ್ರು. ಓಡಿ ಹೋಗಿ
ಸಿದ್ಧಾರೂಢರ ಒಂದು ಎಂಜಲದ ಕೈಯನ್ನು ತೊಳೆದು ತನ್ನ ಸಿರಿ ಸೆರಗಿನಿಂದ ಅವನ ಕೈ ಒರೆಸಿ ಬಾಯಿ ಒರೆಸಿ ಹೋದ್ಲು. ಅಲ್ಲಿದ್ದಂತಹ ಕಾಶಿ ಒಳಗಿದ್ದಂಥವ್ರಿಗೆ ವಿಚಿತ್ರ ಅನಿಸ್ತು. ಇಷ್ಟೊತ್ತಿನಾಗ ಬಂದಂಥ ಈ ಮಹಾತ್ಮ ಯಾರಿರಬಹುದು, ಈ ಹೆಣ್ಮಗಳು ಯಾರಿರಬಹುದು ಅಂತ ಒಂದು ಕ್ಷಣದೊಳಗೆ ಇಬ್ಬರು ಮಾಯಾಗಿಬಿಟ್ರು. ಇದರ ಅರ್ಥ ಏನಂತಂದರೆ, ಪ್ರತ್ಯಕ್ಷ ಪಾರ್ವತಿ ಪರಮೇಶ್ವರನ ಬಂದು ಸಿದ್ಧಾರೂಢರ ಒಂದು ಎಂಜಲದ ಎಲೆಯನ್ನು ತೆಗೆದು ಹೋಗಿದ್ದರು. ಇದರ ಅರ್ಥ ಏನಂತಂದರೆ, ಯಾರ ಮನಸ್ಸು ಶುದ್ಧ ಇರ್ತೈತಿ, ಯಾರು ಹಗಲಿ ರಾತ್ರಿ ಆತ್ಮಚಿಂತನೆ ಒಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ, ಯಾರು ಬರುವಂತಹ ಸುಖ ದುಃಖಾದಿಗಳನ್ನು ಆನಂದದಿಂದ ಅನುಭವಿಸ್ಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ, ಅವರ ಸಂಪೂರ್ಣ ಜವಾಬ್ದಾರಿಯನ್ನು ಪರಮಾತ್ಮನ ತೊಗೊಳ್ತಾನೋ ಅನ್ನೋದು ಇದು ಒಂದು ಸಾಕ್ಷಿ. ನಾವು ಏನು ಮಾಡೋದು ಬೇಡ್ರಿ, ಬೇಡೋದು ಬೇಡ, ಅದನ್ನು ಕೊಡು ಇದನ್ನು ಕೊಡು ಅಂತ ಹಠ ಮಾಡೋದು ಬೇಡ, ದುಃಖ ಬಂತಂತೇಳಿ ಅಳೋದು ಬೇಡ, ಸುಖ ಬಂತಂತೇಳಿ ಅಹಂಕಾರಿಗಳೂ ಆಗೋದು ಬೇಡ. ಒಂದೇ ಕೆಲಸ ಮಾಡೋದು ಏನಂತಂದ್ರೆ, ಯಪ್ಪ ನಿನ್ನ ಇಚ್ಛೆ ಇದ್ದಂಗೆ ಆಗಲಿ, ಇಷ್ಟ ಬೇಡೋದು. ಶ್ರೀಶೈಲಕ್ಕೆ ಹೋಗಿದ್ದರು. ಕಾರ್ಯಾಂತು ಮರಣನ್ಮುಕ್ತಿ ಸ್ಮರಣಾಂತು ದುರುನಾಠಲೆ, ದರ್ಶನಾದೈವ ಶ್ರೀಶೈಲ ಪುನರ್ಜನ್ಮ ನ ವಿದ್ಯತೆ ಅಂತ ಹೇಳ್ಯಾರ. ಶ್ರೀಶೈಲ ಶಿಖರಂ ದೃಷ್ಟ ಪುನರ್ಜನ್ಮ ನ ವಿದ್ಯತೆ ಅಂತಲೂ ಹೇಳ್ತಾರೆ. ಶ್ರೀಶೈಲಕ್ಕೆ ಹೋಗಿದಾರ, ಅಲ್ಲಿನೂ ಹೊಟ್ಟೆ ಹಸುವಾಗ್ಯದ. ಆ ಸಮಯದೊಳಗೆ ಶ್ರೀಶೈಲ ಮಲ್ಲಿಕಾರ್ಜುನನ ಒಂದು ನೈವೇದ್ಯಕ್ಕಂತ ಹೇಳ್ಯಾರ ತುಂಬಿದ ತಾಟನ್ನು ಪೂಜೆ ಮಾಡುವಂಥ ಪುಣ್ಯಾತ್ಮರು ತೊಗೊಂಡು ಹೊಂಟಾರ. ಅಡ್ಡಗಟ್ಟಿ ನನಗೆ ಹೊಟ್ಟೆ ಹಸತಿ ಕೊಡ್ರು ಉಣ್ಣಾಕ ಅಂತಂದರು. ಮಡಿಯಿಂದ ನಾವು ಪರಮಾತ್ಮನ ಪೂಜೆಗೆ ಹೊಂಟೀವಿ, ಅಡ್ಡಗಟ್ಟಿ ನಮ್ಮನ್ನು ಕೇಳಾವ ನೀ ಯಾರು ಅಂತಂದ್ರು ಅವರು. ಸಿದ್ಧಾರೂಢರಂದರು, ಒಳಗೆ ಯಾವದಲ್ಲ ಅವನ ಅಂತಂದ್ರಿ ಇವರು. ಇವ ಹುಚ್ಚದಾನ ಅಂತ ಹೇಳಿಕಾರ ಯಾರಿಗೂ ಹಚ್ಚಿ ಅವ್ರನ್ನ ಎಳಸಿ ಒಗಿಸಿಬಿಟ್ರು. ಒಳಗೆ ತಾವು ಹೋದರು. ಸಿದ್ಧಾರೂಢರು ಮತ್ತೆ ಸುಮ್ಮನೆ ಅಡ್ಡಾಡ್ಕೋಂತ ಅರಣ್ಯದೊಳಗೆ ಹೊಕ್ಕಿಬಿಟ್ರು. ಶ್ರೀಶೈಲದೊಳಗೆ ಮಲ್ಲಿಕಾರ್ಜುನನ ಪೂಜೆಯನ್ನು ಸಂಪೂರ್ಣಗೊಳಿಸಿ ನೈವೇದ್ಯವನ್ನು ಮಾಡಬೇಕಂತ ಹೇಳಿ ಏನು ಮ್ಯಾಲ ಎಲೆ ಮುಚ್ಚಿದ್ರು ಅದನ್ನು ತೆಗಿಯೋ ಮಠ ಅಂದ್ರೆ ತಂದಂಥ ನೈವೇದ್ಯ ಎಲ್ಲ ಹಳಸಿತ್ತು. ಪೂಜೆಯನ್ನು ಮಾಡುವಂಥ ಪುಣ್ಯಾತ್ಮರಿಗೆಲ್ಲರಿಗೂ ಸಹಿತ ದಿಗ್ಭ್ರಾಂತಿ. ಈಗಲೇ ತಯಾರು ಮಾಡಿಕೊಂಡು ಬಂದಂತಹ ಪ್ರಸಾದ ಹೆಂಗೆ ಹಳಿಸ್ತು ಅಂಥೇಳಿ. ಆವಾಗ ಆಗಲೇ ಬಂದಂಥವ ಯಾವ ಮಹಾತ್ಮದಾನ, ಆ ಮಹಾತ್ಮನಿಗೆ ನಾವು ಛಳನ ಮಾಡಿದ್ವಿ, ಅದಕ್ಕಾಗಿ ನಮಗೆ ಈ ಒಂದು ಪರಿಸ್ಥಿತಿ ಬಂದೈತೆ ಅಂತ ತಿಳಿದು ಸಿದ್ಧಾರೂಢರನ್ನು ಹುಡುಕಿಕೋತ ಬಂದ್ರಂತ. ಅಷ್ಟನ್ನು ಮಠ ಅವ್ರ ಕೊಳ್ಳಾಗಿನ ಲಿಂಗಗಳು ಮಾಯಾಗಿದ್ದು ಅಂತ. ಹುಡುಕೊಂತ ಅರಣ್ಯದೊಳಗೆ ಹೋಗೋ ಮಠ ಅಂದ್ರೆ ಒಂದು ಹುಲಿ ಮೇಲೆ ಕುಂತಿದ್ರು ಸಿದ್ಧಾರೂಢರು ಅಂತ ಹೇಳ್ತಾರೆ. ಆ ರೂಪವನ್ನು ನೋಡಿ ಎಲ್ಲ ಜಂಗಮರ ಕಣ್ಣೀರು ಸುರಿಸಿ ಕ್ಷಮಾ ಬೇಡಿದರು. ಯಪ್ಪ, ನಮ್ಮ ಕೊಳ್ಳಾಗಿನ ಲಿಂಗ ಕಾಣವಲ್ವ ಅಂತೇಳಿದ್ರು. ಆವಾಗ ಆ ಹುಲಿ ಗೊಡ್ರ ಅಂತ ಹೇಳಿಕರ್ ಜೋರು ಗರ್ಜನೆ ಮಾಡಿ ಬಾಯಿ ತೆಗಿತು. ಹುಲಿ ಬಾಯಾಗ ಅವರು ಲಿಂಗಗಳಿದ್ದು ಅಂತ. ತಗೋಬರಿಪ್ಪ ನಿಮ್ಮ ಲಿಂಗ ಯಾವುದು ಅಂದರು. ಯಪ್ಪ, ಆ ಹುಲಿಯನ್ನು ನೋಡಿದ್ರನ ನಮಗೆ ನಡಗ ಹತ್ತೈತಿ, ಅದರ ಬಾಯಾಗ ಕೈ ತಗೊಳ್ಳೋಂಥ ಶಕ್ತಿ ನಮಗಿಲ್ಲ, ಕ್ಷಮಾ ಮಾಡು ಸದ್ಗುರುನಾಥ ಅಂತ ಹೇಳಿದಾಗ ಹುಲಿ ಮೇಲಿಂದ ಇಳಿದು ಆ ಹುಲಿ ಬಾಯಾಗಿನ ಲಿಂಗಗಳನ್ನು ತೊಗೊಂಡು ಬಂದ ಹುಲಿನ ಅರಣ್ಯಕ್ಕೆ ಕಳಿಸಿ ಅವರವ್ರ ಲಿಂಗಗಳನ್ನು ಅವರಿಗೆ ಕೊಟ್ಟರು. ಆವಾಗ ತೆಗಿಯಪ್ಪ ನೋಡೋನು ಪ್ರಸಾದ ಹಳಸಿತಂತೀರಿ ಅಂದರು. ತೆಗೆಯೋ ಮಠ ಅಂದ್ರೆ ಇನ್ನೂ ಈಗ ಮಾಡಿದಂಗೆ ಬಿಸಿ ಇತ್ತು ಪ್ರಸಾದ. ಅಂದರೆ ಏನಂತಂದ್ರೆ, ಎಲ್ಲ ಪುಣ್ಯಕ್ಷೇತ್ರಗಳು, ಎಲ್ಲ ದೇವತೆಗಳು ಅಷ್ಟ ಪರಿಶುದ್ಧ, ಅಷ್ಟ ಶಕ್ತಿದಾಯಕವಾಗಿ ಇರ್ತಾವೆ. ಆ ದೇವತೆಗಳನ್ನು ಕೇವಲ ಆ ಗುಡಿ ಒಳಗೆ, ಆ ಕ್ಷೇತ್ರದೊಳಗೆ ಅಷ್ಟೇ ನೋಡಬಾರ್ದು, ಸರ್ವತ್ರದಲ್ಲಿಯೂ ನೋಡಬೇಕು. ಇದನ್ನು ಹೇಳೋದನ್ನು ಇದರ ತಾತ್ಪರ್ಯ.
ವೈರಿಯ ಆತ್ಮ ನನ್ನಾತ್ಮ ನಿಮ್ಮಾತ್ಮ ಒಂದೇ, ಎಲ್ಲರಲ್ಲಿ ತುಂಬಿರುವ ಶಿವಚೈತನ್ಯ ಒಂದೇ, ದ್ವೇಷಿಸು ವೈರಭಾವ ಪೋಷಿಸು ಸದ್ಭಾವ ಅಂತ ಹೇಳಿಕಾರ ಒಳವಿ ಚನ್ನಬಸವಣ್ಣನವರು ಭಾಳ ಚಂದ ಹೇಳಿದ್ದಾರೆ. ನೋಡಪ್ಪ, ನನ್ನೊಳಗಿದ್ದಿದ್ದು ನಿನ್ನ ವೈರಿ ಒಳಗಿದ್ದಿದ್ದು ನನ್ನ ವೈರಿ ಒಳಗಿದ್ದಿದ್ದು ಜಗತ್ತಿನೊಳಗೆ ತುಂಬಿದ್ದ ಆತ್ಮ ಒಂದೇ ಐತಿವೋ. ನಿನ್ನೊಳಗೊಂದು ಬೇರೆ ಅವನೊಳಗೊಂದು ಬೇರೆ ಆತ್ಮ ಇಲ್ಲ, ಎಲ್ಲರೊಳಗೂ ಆತ್ಮ ಒಂದೇ ಐತಿ. ಅದಕ್ಕೆ ಯಾರ ಮೇಲೂ ವೈರತ್ವವನ್ನು ಸಾಧಿಸಬೇಡೋ, ಎಲ್ಲರೂ ನನ್ನವ್ರು ಅಂತ ಹೇಳಿಕಾರ, ಬದುಕಪ್ಪ ಅಂತ ಹೇಳಿಕಾರ ಹೇಳಿದಂಥ ಪುಣ್ಯಾತ್ಮರು ಉಳುವಿ ಚನ್ನಬಸವಣ್ಣನವರು. ನಾವು ಏನು ಮಾಡಬೇಕಂದ್ರೆ ಎಲ್ಲಿನೂ ಭೇದ ಭಾವವನ್ನು ಮಾಡಬಾರದು, ಎಲ್ಲರನ್ನೂ ಪ್ರೀತಿಸಬೇಕು. ಒಂದನೇದ್ದು ಧರ್ಮೋ ರಕ್ಷತಿ ರಕ್ಷಿತಾ ಅನ್ನೋರಂಗೆ ನಮ್ಮ ಧರ್ಮವನ್ನು ನಾವು ರಕ್ಷಿಸಬೇಕು. ನಮ್ಮ ಧರ್ಮವನ್ನು ರಕ್ಷಣೆ ಮಾಡುವಂಥ ಪ್ರಸಂಗ ಬಂದಾಗ ನಮ್ಮ ಜೀವವನ್ನು ಕೊಡುವಂಥ ಪ್ರಸಂಗ ಬಂದರೂ ಕೊಟ್ಟು ಬಿಡ್ಬೇಕ್ರಿ, ಆ ಮಟ್ಟಕ್ಕಿರಬೇಕು. ಇನ್ನೊಂದು ಧರ್ಮವನ್ನು ದ್ವೇಷ ಮಾಡೋದು ಬೇಡ, ನಮ್ಮ ಧರ್ಮವನ್ನು ಬಿಡೋದು ಬೇಡ. ಹಿಂಗೆ ಸಾಕ್ಷಾತ್ ಶಿವ ಏನು ಮಾಡಿದ್ದ ಅಂತಂದರೆ, ಸಿದ್ಧಾರೂಢರ ರೂಪವನ್ನು ಧಾರಣೆ ಮಾಡಿ ಭೂಮಿಗೆ ಇಳಿದು ಬಂದು ಸದ್ಬೋಧೆಯನ್ನು ಮಾಡಿದ. ಅವರು ಒಂದೇ ಮಾತು ಹೇಳ್ತಾರೆ ಸಿದ್ಧಾರೂಢರು, ನೋಡಪ್ಪ, ಕೆಲವೊಂದು ಪವಾಡಗಳು ಅಘಟಿತವಾದಂಥ ಲೀಲೆಗಳು ತನ್ನಷ್ಟಕ್ಕೆ ತಾನೇ ಆಗಿ ಹೋದವು. ಯಾಕಪ್ಪ ಅಂದರೆ ಭಕ್ತರಲ್ಲಿ ಭಕ್ತಿಯನ್ನು ಮೂಡಿಸುವುದಕ್ಕಾಗಿ. ಹೆಜ್ಜೆ ಹೆಜ್ಜೆಗೂ ಅದನ್ನು ಮಾಡ್ಕೊತ ಕುಂಡ್ರಾಕಾಗೋದಿಲ್ಲ, ಅದರಿಂದ ಮೋಕ್ಷನೂ ಸಿಗೋದಿಲ್ಲ. ಮೋಕ್ಷಕ್ಕೆ ದಾರಿ ಯಾವುದಪ್ಪ ಅಂದ್ರೆ ಅಜ್ಞಾನ ನಿರಸನ, ಧರ್ಮ ಸ್ಥಾಪನೆ, ಜ್ಞಾನವಂತನಾಗು, ಅದ ಮೋಕ್ಷಕ್ಕೆ ದಾರಿ. ಅದಕ್ಕೆ ಪವಾಡಗಳನ್ನು ಲೆಕ್ಕಿಸಬೇಡ, ಚಮತ್ಕಾರಗಳ ಕಡೆಗೆ ಲಕ್ಷ್ಯವನ್ನು ಕೊಡಬೇಡ, ನಿನ್ನ ಕಡೆ ನೀ ಲಕ್ಷ್ಯ ಕೊಟ್ಕೋ. ನೀನ ದೇವರದಿ, ಜಗತ್ತಿನೊಳಗೆ ದೇವರದಾನ. ಯಾರನ್ನೂ ದ್ವೇಷ ಮಾಡೋಕ್ಕೆ ಹೋಗಬೇಡ. ನಿನ್ನ ಹೆಂಡತಿ ಮಕ್ಕಳನ್ನು ಪ್ರೀತಿಯಿಂದ ನೋಡ್ಕೋ, ನಿನ್ನ ಅಕ್ಕ ತಂಗಿಯರನ್ನು ಪ್ರೀತಿಯಿಂದ ನೋಡ್ಕೋ, ನಿಮ್ಮ ಅತ್ತೆ ಮಾವರನ್ನು ಬಹಳ ಪ್ರೀತಿಯಿಂದ ನೋಡ್ಕೋ, ಪಶು ಪಕ್ಷಿಗಳನ್ನು ಪ್ರೀತಿ ಮಾಡು. ನಿನ್ನೊಳಗೆ ಭಾಳ ಇತ್ತಂದ್ರೆ ಅದನ್ನೊಂದಿಟ್ಟು ಹಂಚ್ಕೊಂಡು ತಿನ್ನೋದು ಕಲ್ಕೋ. ಇದನ್ನು ಬೋಧನೆಯನ್ನು ಮಾಡಿದರು. ಅದಕ್ಕೆ ಹೇಳ್ತಾರೆ, ಆಜ್ವರಿ ತುಜಾ ಮಹಿಮಾನೇನುನಿ ಆವಿಷ್ಯಗಾಲ ವಿಲಿವಾಯ ಅತಾತವ ಕೃಪೆ ಪಾವನ ಜಾಲೋ ಸಖಯ ಸಿದ್ಧಾರೂಢರಾಯ ಅಂಥೇಳಿ ಕರೆದ್ರು. ಸಖಯ ಗೆಳೆಯ, ಗೆಳೆಯನಿಗಿಂತ ಹೆಚ್ಚಿನ ಒಂದು ಸಂಬಂಧ ಗುರುವಿನ ಜೊತೆ ಶಿಷ್ಯಂದು ಯಾವಾಗಲೂ ಸಹಿತ. ಇವತ್ತಿನ ಮಟಾನೂ ಸಹಿತ ನಿನ್ನ ಮಹಿಮೆಯನ್ನು ತಿಳ್ಕೊಳ್ಳಾರ್ದ ನನ್ನ ಆಯುಷ್ಯವನ್ನು ವ್ಯರ್ಥವಾಗಿ ಕಳೆದೆ. ಇವತ್ತು ನಿನ್ನ ಕೃಪೆಯಿಂದ ಪಾವನನಾದೆ. ನನ್ನ ಗೆಳೆಯ ಸಿದ್ಧಾರೂಢ ಅಂತ ಹೇಳಿಕಾರ ಬಹಳ ಸುಂದರವಾಗಿ ಹೇಳಿದ್ದಾರೆ. ಅದಕ್ಕೆ ಸಿದ್ಧಾರೂಢರಂದ್ರೆ ಕೇವಲ ಸಾಮಾನ್ಯ ಮನುಷ್ಯರಲ್ಲ, ಜಗತ್ತನ್ನು ಉದ್ಧರಿಸಲಿಕ್ಕೆ ಬಂದಂಥ ಪ್ರತ್ಯಕ್ಷ ಶಿವನ ಅವತಾರ. ಶಿವಾನನ ಸಿದ್ಧಾರೂಢರ ಒಂದು ರೂಪದಿಂದ ಬಂದಿದ್ದ. ಇವತ್ತಿನ ಮಟಾನೂ ಸಹಿತ ಎಲ್ಲಿ ಕುಂತು ನೆನೆಸ್ತೇವೋ ಅಲ್ಲಿ ಭಕ್ತರನ್ನು ಉದ್ಧರಿಸ್ತಾನೆ. ಅದಕ್ಕೆ ಅಂತಹ ಶಿವಾವತಾರಿ ಸದ್ಗುರು ಸಿದ್ಧಾರೂಢರ ಕೃಪಾದೃಷ್ಟಿ ನೋಡ್ರಿ. ಯಾವುದೋ ಒಂದು ಪ್ರಚಾರ ಬೇಕಾಗಿ ಅಥವಾ ಯಾವುದೋ ಒಂದು ಲೌಕಿಕ ಅಪೇಕ್ಷೆಗಾಗಿ ಈ ಕಾರ್ಯ ಅಲ್ಲ, ನನ್ನ ಆನಂದಕ್ಕಾಗಿ ಈ ಕಾರ್ಯ. ನಮ್ಮಪ್ಪನನ್ನು ಹೊಗಳಿದ್ರೆ, ಆ ಸದ್ಗುರುನಾಥನನ್ನು ಗುಣಗಾನ ಮಾಡಿದರೆ ಸಿಗುವ ಆನಂದ ಎಂಥದ್ದು ಹೇಳ್ಕಾರ. ಅವನ ಗುಣಗಾನವನ್ನು ಮಾಡಿ ನೋಡ್ರಿ ಅಂಥೇಳಿ ನನ್ನ ಅನುಭವ ನಿಮಗೆ ಹೇಳಕತ್ತೇನೆ ನಾನು. ಕೃತಯುಗದೊಳಗೆ ತಪಸ್ಸದು ಮಾಡಿ ಭಾಳ ಘೋರವಾದಂಥ ಅನುಷ್ಠಾನ ಮಾಡಿದರೆ ಪರಮಾತ್ಮ ಭೇಟಿಯಾಗ್ತಿದ್ದ.
ತ್ರೈತಾಯುಗದೊಳಗೆ ಅಲ್ಲಿನೂ ಕಠೋರವಾದಂಥ ಅನುಷ್ಠಾನಗಳನ್ನು, ದ್ವಾಪಾರ ಯುಗದೊಳಗೂ ಸಹಿತ ಕಠೋರವಾದಂಥ ಅನುಷ್ಠಾನಗಳನ್ನು ಮಾಡಿದಾಗ ಅವನ ಕರುಣೆ ಆಗ್ತಿತ್ತು. ಕಲಿಯುಗದೊಳಗೆ ಸರಳವಾದಂಥ ಮಾರ್ಗ ಯಾವುದಪ್ಪ ಅಂದ್ರೆ ಸದ್ಗುರುವಿನ ಗುಣಗಾನವನ್ನು ಮಾಡುವುದರಿಂದ ನಿಶ್ಚಿತವಾಗಿಯೂ ಮೋಕ್ಷ ಪ್ರಾಪ್ತಿಯಾಗ್ತೈತಿ. ಅಂತಹ ಶಿವಾವತಾರಿ ಸದ್ಗುರುವಿನ ಗುಣಗಾನವನ್ನು ಮಾಡಿ ನಾವು ಮುಕ್ತರಾಗೋಣ.